ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ ಕೂಡ ವೆಲ್ಕಮ್ ಬ್ಯಾಕ್ ಟು ಸಖತ್ ಸಮಾಚಾರ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಸ್ನೇಹಿತರೆ ರಾಜ್ಯದ ಎಲ್ಲ ಮಹಿಳೆಯರು ಕೂಡ ಈಗ ಕೇಳ್ತಾ ಇದ್ರು, ಗೃಹಲಕ್ಷ್ಮಿ ಅಮೌಂಟು ಕೂಡ 2 ತಿಂಗಳಿಂದ ಬಂದಿಲ್ಲ, ಅದರ ಜೊತೆಗೆ ರೇಷನ್ ಅಕ್ಕಿ ಹಣವು ಕೂಡ ಯಾವುದೇ ರೀತಿಯಾಗಿ ನಮಗೆ ಜಮಾ ಆಗಿಲ್ಲ, ಈ ಒಂದು ಸ್ಕೀಮನ್ನು ಕ್ಯಾನ್ಸಲ್ ಮಾಡಿದ್ದಾರೆ, ಇನ್ನು ಯಾಕೂ ಈ ಒಂದು ಹಣಗಳು ಕೂಡ ಬರ್ತಾ ಇಲ್ಲ, ಈ ರೀತಿಯಾಗಿ ಹಲವಾರು ಮಾಹಿತಿಗಳನ್ನು ಕೂಡ ಕೇಳ್ತಾ ಇದ್ರು ಸ್ನೇಹಿತರೆ. ಅವೆಲ್ಲದರ ಬಗ್ಗೆ ಡೀಟೇಲ್ಸ್ ಆಗಿ ನಾನು ಈ ಒಂದು ವಿಡಿಯೋವನ್ನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೇನೆ ಸ್ನೇಹಿತರೆ. ಯಾಕೆಂದರೆ ಗೃಹಲಕ್ಷ್ಮಿ ಅಮೌಂಟ್ ಯಾವಾಗ ಕಳೆದ 2 ತಿಂಗಳಿಂದ ಕೂಡ ಯಾವುದೇ ರೀತಿಯಾಗಿ ಯಾರಿಗೂ ಕೂಡ ಜಮಾ ಆಗಿಲ್ಲ, ಒಂದಿಷ್ಟು ಜನರಿಗೆ ಜಮಾ ಆಗಿದೆ, ಅದು ಅವರಿಗೆ ಮಾತ್ರ ಯಾವ ಕಾರಣಕ್ಕೆ ಜಮಾ ಆಗಿದೆ, ರೇಷನ್ ಅಕ್ಕಿ ಹಣ ಇನ್ನು ಯಾವಾಗ ಬರುತ್ತದೆ, ಇದೆಲ್ಲದರ ಕಂಪ್ಲೀಟ್ ಡೀಟೇಲ್ಸನ್ನು ನಾನು ಈ ಒಂದು ವಿಡಿಯೋದಲ್ಲೇ ನಿಮಗೆ ಎಲ್ಲದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಹೋಗ್ತೇನೆ ಸ್ನೇಹಿತರೆ. ಅದಕ್ಕೋಸ್ಕರ ನಮ್ಮ ಚಾನಲ್ಗೆ ನೀವಿನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಎಲ್ಲರೂ ಕೂಡ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ನ ಮಾತ್ರ ಯಾವುದೇ ಕಾರಣಕ್ಕೂ ಕ್ಲಿಕ್ ಮಾಡೋದನ್ನು ಮಾತ್ರ ಬರೀಲಿಕ್ಕೆ ಹೋಗಬೇಡಿ ಸ್ನೇಹಿತರೆ. ಯಾಕೆಂದರೆ ಇದರ ಬಗ್ಗೆ ಹಲವಾರು ಮಹಿಳೆಯರಿಗೂ ಕೂಡ ಯೂಸ್ ಆಗುತ್ತೆ, ಕೆಲವೊಂದಿಷ್ಟು ಫ್ಯಾಮಿಲಿಗಳು ಇದರ ಮೇಲೆ ಡಿಪೆಂಡ್ ಆಗಿರ್ತವೆ ಸ್ನೇಹಿತರೆ. ಅವೆಲ್ಲರಿಗೂ ಕೂಡ ಈ ಒಂದು ವಿಡಿಯೋವನ್ನು ಕೂಡ ಶೇರ್ ಮಾಡೋದರ ಮುಖಾಂತರ ನಿಮ್ಮ ಪ್ರೀತಿಯನ್ನು ಹಂಚಿಕೊಳ್ಳಿ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ವಿಡಿಯೋನ ಶುರು ಮಾಡೋಣ. ನಿಮಗೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ಈಗ 15 ಕಂತಿನವರೆಗೂ ಎಲ್ಲ ಮಹಿಳೆಯರಿಗೂ ಕೂಡ ರಾಜ್ಯದ 1,28,00,000 ಮಹಿಳೆಯರಿಗೂ ಕೂಡ ಎಲ್ಲ ಒಂದು ರೇಷನ್ ಕಾರ್ಡ್ ಇರುವಂತಹ BPL ಮತ್ತು ಅಂತ್ಯೋದಯ ಕಾರ್ಡ್ ಇರೋರಿಗೆ ಎಲ್ಲರಿಗೂ ಕೂಡ ಗೃಹಲಕ್ಷ್ಮಿಯ ಅಮೌಂಟ್ ಅಂದರೆ 2,000 ರೂಪಾಯಿ ನಮ್ಮ ಕಾಂಗ್ರೆಸ್ನ ಗ್ಯಾರಂಟಿ ಹಣ ಎಲ್ಲರಿಗೂ ಕೂಡ 15 ಕಂತಿನವರೆಗೂ ಜಮಾ ಆಗಿದೆ ಅಂತ ನಿಮಗೆಲ್ಲರಿಗೂ ಕೂಡ ಗೊತ್ತಿದೆ ಸ್ನೇಹಿತರೆ. ಈಗ ನಮಗೆಲ್ಲರಿಗೂ ಕೂಡ ಕಾಡುತ್ತಿರೋ ಪ್ರಶ್ನೆ ಏನಪ್ಪ ಅಂದರೆ 16 ಮತ್ತು 17 ಕಂತು ಕಳೆದ 3 ತಿಂಗಳಿಂದ ಬಿಡ್ತೀನಿ ಅಂತ ಎಲ್ಲರೂ ಕೂಡ ಹೇಳ್ತಾ ಇದ್ದಾರೆ. ಸ್ವತಃ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವೆಯಾದಂತಹ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರೇ ಇನ್ನೇನು ಶೀಘ್ರದಲ್ಲಿ ಹಣವನ್ನು ಬಿಡ್ತೀವಿ ಅನ್ನುವಂತಹ ಮಾಹಿತಿಗಳನ್ನು ತಿಳಿಸ್ಕೊಂಡೇ ಬರ್ತಾ ಇದ್ದಾರೆ ಸ್ನೇಹಿತರೆ. ಆದರೆ ಯಾವುದೇ ರೀತಿಯಾಗಿ ಮಹಿಳೆಯರಿಗೆ ಇನ್ನೂ ಕೂಡ ಆ ಹಣ ಬಂದು ಅಕೌಂಟಿಗೆ ಅಥವಾ ತಮ್ಮ ಕೈಗೆ ಜಮಾ ಆಗಿಲ್ಲ ಅನ್ನುವಂತಹ ಮಾಹಿತಿಯನ್ನು ಕೂಡ ತಿಳಿಸ್ಕೊಡ್ತಾ ಇದ್ದಾರೆ ಸ್ನೇಹಿತರೆ. ಅವರು ಹಲವಾರು ರೀತಿಯಾಗಿ ಕೆಲವೊಂದಿಷ್ಟು ಫ್ಯಾಮಿಲಿಗಳು ಈ 2,000 ರೂಪಾಯಿ ಮೇಲೆ ಡಿಪೆಂಡ್ ಆಗಿರೋದ್ರಿಂದ ಅಂತಹ ಫ್ಯಾಮಿಲಿಗಳು ತುಂಬಾ ಸಂಕಷ್ಟದಲ್ಲಿದ್ದೇವೆ ಅನ್ನುವಂತಹ ಮಾಹಿತಿಗಳು ಕೂಡ ನಮಗೆ ಬರ್ತಾ ಇವೆ ಸ್ನೇಹಿತರೆ. ಅದರ ಬಗ್ಗೆ ನೋಡ್ತಾ ಹೋಗೋಣ ಸ್ನೇಹಿತರೆ. ಎಲ್ಲರಿಗೂ ಕೂಡ 16ನೇ ಕಂತಿನ ಅಂದರೆ ಈ 16ನೇ ಕಂತಿನ ಅಮೌಂಟ್ ಸಂಕ್ರಾಂತಿ ಹಬ್ಬದಂದು ಎಲ್ಲರಿಗೂ ಕೂಡ ಜಮಾ ಆಗಬೇಕಾಗಿತ್ತು ಸ್ನೇಹಿತರೆ. ನಿಮಗೆಲ್ಲರಿಗೂ ಕೂಡ ಆ ಒಂದು ದಿನಾಂಕ ಯಾಕೆ ಜಮಾ ಆಗಲಿಲ್ಲ ಅಂದರೆ ಅವತ್ತೇ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆಯಾದಂಥ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರಿಗೆ ಒಂದು ಅಪಘಾತ ಕೂಡ ಸಂಭವ ಆಗಿತ್ತು ಸ್ನೇಹಿತರೆ. ಯಾಕಂದರೆ ಎಲ್ಲವೂ ಕೂಡ ಅವರ ಕೈಯಲ್ಲಿರೋದ್ರಿಂದ 2,000 ರೂಪಾಯಿ ಹಣವನ್ನು ಜಮಾ ಮಾಡುವಂತಹ ಎಲ್ಲ ಒಂದು ಏನಂತಾರೆ ಒಂದು ಅಧಿಕಾರ ಅವರ ಕೈಯಲ್ಲಿ ಇರುವುದರಿಂದ ಸ್ನೇಹಿತರೆ ಅವರು ಹಾಸ್ಪಿಟಲೈಸ್ ಆದರೂ ಕೂಡ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಆ ಕಾರಣದಿಂದಾಗಿ ಅದನ್ನು ಗೃಹಲಕ್ಷ್ಮಿ 14 ಕಂತಿನ ಹಣವನ್ನು ಮುಂದೆ ಊಡ್ತಾನೆ ಬಂದರು ಅಂತಲೇ ಹೇಳ್ಬೋದು. ಇನ್ನು ನಿನ್ನೆ ಹಾಕ್ತೀವಿ, ನಾಳೆ ಹಾಕ್ತೀವಿ, ಈ ರೀತಿಯಾಗಿ ಮಾತುಗಳು ಕೂಡ ಕೇಳ್ತಾ ಇದ್ದು ಸ್ನೇಹಿತರೆ. ಕಳೆದ ನಿನ್ನೆ ಅಷ್ಟೇ ನಮ್ಮ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಒಂದು ರೀತಿಯಾಗಿ ಹಾಸ್ಪಿಟಲಿಂದ ಡಿಸ್ಚಾರ್ಜ್ ಆಗಿದ್ದಾರೆ ಅನ್ನುವಂತಹ ಮಾಹಿತಿಗಳು ಕೂಡ ನಮಗೆ ಸಿಕ್ಕಿವೆ ಅಂತ ಹೇಳ್ಬೋದು ಸ್ನೇಹಿತರೆ. ಈಗಾದರೂ ಹಣವನ್ನು ಬಿಡ್ತಾರಾ ಅನ್ನುವಂತಹ ಮಾಹಿತಿ ಕೇಳಿದ್ರೆ ಸ್ನೇಹಿತರೆ ಬಿಡ್ತಾರೆ ಅನ್ನುವಂತಹ ಮಾಹಿತಿ ಬಂದಿದೆ ಸ್ನೇಹಿತರೆ. ಇದೆಲ್ಲ ರಾಜ್ಯದ ಮಹಿಳೆಯರಿಗೂ ಕೂಡ ಯಾರ್ಯಾರೆಲ್ಲ ಗೃಹಲಕ್ಷ್ಮಿ ಅಮೌಂಟ್ ಹಣವನ್ನು ಪಡೆಯುತ್ತಿದ್ದಾರಲ್ವ ಅವರೆಲ್ಲರಿಗೂ ಕೂಡ ತುಂಬಾ ಖುಷಿ ಪಡುವಂತಹ ವಿಚಾರ ಅಂತ ಹೇಳ್ಬೋದು ಸ್ನೇಹಿತರೆ. ಅವರು ಏನಂದರೆ ಹಾಸ್ಪಿಟ್ಲಿಂದ ಡಿಸ್ಚಾರ್ಜ್ ಆದ ಕೂಡಲೇ ಗೃಹಲಕ್ಷ್ಮಿ ಅಮೌಂಟ್ ಕಳೆದ ಅಂದರೆ ಜನವರಿ ತಿಂಗಳಲ್ಲಿಯೇ ಅದು ಮೊದಲನೇ ವಾರದಲ್ಲಿ ಬರಬೇಕಾಗಿತ್ತು ಸ್ನೇಹಿತರೆ. ನಿಮಗೆಲ್ಲರಿಗೂ ಕೂಡ ನಾನು ಕ್ಷಮೆಯನ್ನು ಕೇಳ್ತೇನೆ ಈ ಎಷ್ಟೊಂದು ಡಿಲೇ ಮಾಡಿದ್ದಕ್ಕೆ ಅನ್ನುವಂತಹ ಮಾಹಿತಿಯನ್ನು ಕೂಡ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ರಾಜ್ಯದ ಜನತೆಯ ಎಲ್ಲ ಮಹಿಳೆಯರಿಗೂ ಕೂಡ ನೀಡಿದ್ದಾರೆ ಅಂತ ಹೇಳ್ಬೋದು ಸ್ನೇಹಿತರೆ. ನಿಮಗೆಲ್ಲರಿಗೂ ಕೂಡ ಗೊತ್ತಿರೋ ಹಾಗೆ ಇವತ್ತು ಜನವರಿ 30 ಅಂತ ಹೇಳ್ಬೋದು, ಇನ್ನು ನಾಳೆ ಅಷ್ಟೇ ಆದರೆ ಫೆಬ್ರವರಿ ಕೂಡ ಬಂದೇ ಬರುತ್ತದೆ ಸ್ನೇಹಿತರೆ. ಅಲ್ಲಿವರೆಗೂ ಕೂಡ ಕಳೆದ 2.5 ತಿಂಗಳಾಯಿತು ಯಾವುದೇ ರೀತಿಯಾಗಿ ಹಣ ಜಮಾ ಆಗಿಲ್ಲ ಸ್ನೇಹಿತರೆ. ಆದರೆ ಕೇವಲ 100ರಲ್ಲಿ 5% ಜನರಿಗೆ ಮಾತ್ರ ಬಿಡುಗಡೆ ಆಗಿದೆ ಸ್ನೇಹಿತರೆ. ಅದು ಯಾವ ಕಾರಣಕ್ಕೆ ಅಂತ ನೋಡ್ತಾ ಹೋಗೋದಾದರೆ ಸ್ನೇಹಿತರೆ ಕಳೆದ 2.5 ತಿಂಗಳಿಂದಲೂ ಕೂಡ ಯಾರಿಗೂ ಕೂಡ ಹಣವನ್ನು ಬಿಡುಗಡೆ ಮಾಡಿರಲಿಲ್ಲ ಸ್ನೇಹಿತರೆ. ಅದೇ ಮತ್ತೆ ಎಲ್ಲವನ್ನು ಕೂಡ ಹಣವನ್ನು ದೊಡ್ಡ ಮೊತ್ತದ ಅಮೌಂಟ್ ಆಗುವುದರಿಂದ ಸ್ನೇಹಿತರೆ ಅವೆಲ್ಲವನ್ನು ಬೇಕಾದರೆ ಕೆಲವೊಂದಿಷ್ಟು ಮಹಿಳೆಯರ ಅಕೌಂಟ್ಗಳು ಸ್ವಲ್ಪ ಮಟ್ಟಿಗೆ ಪ್ರಾಬ್ಲಮ್ ಕೂಡ ಆಗಿರ್ತವೆ ಸ್ನೇಹಿತರೆ. ಅದನ್ನು ಟೆಸ್ಟ್ ಮಾಡುವ ಸಲುವಾಗಿ ಎಲ್ಲ ಒಂದು 5% ಜನರಿಗೆ 100ರಲ್ಲಿ 5% ಜನರಿಗೆ ಒಂದು ರೀತಿಯಾಗಿ
ಹಣವನ್ನು ಬಿಡುಗಡೆ ಮಾಡಿದ್ದಾರೆ ಸ್ನೇಹಿತರೆ. 16 ಕಂತಿನ 2,000 ರೂಪಾಯಿ ಕೆಲವೊಂದಿಷ್ಟು ಮಹಿಳೆಯರಿಗೆ ಜಮಾ ಆಗಿದೆ ಅನ್ನುವಂತಹ ಮಾಹಿತಿಗಳು ಕೂಡ ಕಮೆಂಟ್ ಬಾಕ್ಸ್ ಮೂಲಕ ನಮಗೆ ಗೊತ್ತಾಗಿವೆ ಸ್ನೇಹಿತರೆ. ಅದರ ಜೊತೆಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡ ಇದರ ಬಗ್ಗೆ ಒಂದು ರೀತಿಯಾಗಿ ಸ್ಪಷ್ಟನೆಯನ್ನು ಕೂಡ ಕೊಟ್ಟಿದ್ದಾರೆ ಅನ್ನುವಂಥ ಮಾಹಿತಿ ಬಂದಿದೆ ಸ್ನೇಹಿತರೆ. ಇನ್ನು ಉಳಿದಂಥ ಜನರಿಗೆ ಯಾವಾಗೆಲ್ಲ ಗೃಹಲಕ್ಷ್ಮಿ ಅಮೌಂಟ್ ಬರುತ್ತದೆ ಅಂತ ನೋಡ್ತಾ ಹೋಗೋದಾದರೆ ಸ್ನೇಹಿತರೆ, ಈಗ ಗೃಹಲಕ್ಷ್ಮಿ 16ನೇ ಕಂತಿನ ಅಮೌಂಟ್ ಬಿಡುಗಡೆಯ ಒಂದು ಕಾರ್ಯಕ್ರಮ ಮುಕ್ತಾಯಗೊಂಡಿದೆ ಸ್ನೇಹಿತರೆ. ಅದರಲ್ಲೂ ಕೂಡ ಎಸ್ಪೆಷಲಿ ಬೆಳಗಾವಿ ಜನತೆಗೆ ಕೆಲವೊಂದಿಷ್ಟು ಜನರಿಗೆ ತುಂಬ ಒಂದು 50% ಜನರಿಗೆ ಆ ಹಣ ಬಂದಿದೆ ಅನ್ನುವಂಥ ಮಾಹಿತಿಗಳು ಕೂಡ ಬರ್ತಾ ಇವೆ ಸ್ನೇಹಿತರೆ. ನಿಮಗೆಲ್ಲರಿಗೂ ಕೂಡ ಗೊತ್ತಿರಬಹುದು, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಬೆಳಗಾವಿಯ ಡಿಸ್ಟಿಕ್ನವರು ಆಗಿದ್ದರಿಂದ ಸ್ನೇಹಿತರೆ ತಮ್ಮ ಜಿಲ್ಲೆಯವರಿಗೆ ಮೊದಲನೇದಾಗಿ ಹಣವನ್ನು ಅವರು ಬಿಡ್ತಾರೆ ಸ್ನೇಹಿತರೆ. ಕಳೆದ 15 ಕಂತುಗಳಲ್ಲಿ ಕೂಡ ಮೊದಲನೇದಾಗಿ ಬೆಳಗಾವಿ ಜನತೆಗೆ ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹಣವನ್ನು ಹಾಕೋದ್ರಿಂದ ಅದರಲ್ಲಿ ಬೆಳಗಾವಿ ಜನರಲ್ಲಿ ಕೆಲವೊಂದಿಷ್ಟು ತಾಲೂಕುಗಳಿಗೆ ಎಲ್ಲರಿಗೂ ಕೂಡ ಈಗ ಹಣ ಜಮಾ ಆಗಿದೆ ಸ್ನೇಹಿತರೆ. ಆದರೂ ಕೂಡ ಇನ್ನೂ ಒಂದಿಷ್ಟು ಕೆಲವರಿಗೆ ಹಣ ಜಮಾ ಆಗಿಲ್ಲ ಸ್ನೇಹಿತರೆ. ಅವರಿಗೂ ಕೂಡ ಶೀಘ್ರವೇ ಹಣ ಜಮಾ ಆಗ್ತದೆ ಸ್ನೇಹಿತರೆ. ಇನ್ನು ಉಳಿದಂಥ ಎಲ್ಲ 30 ಜಿಲ್ಲೆಗಳ ಒಂದು ರೀತಿಯಾಗಿ ಎಲ್ಲ ಮಹಿಳೆಯರಿಗೂ ಅಂದರೆ 1,28 ಲಕ್ಷ ಅಥವಾ 27 ಲಕ್ಷದವರೆಗೂ ನಮ್ಮ ಗೃಹಲಕ್ಷ್ಮಿ ಹಣವನ್ನು ಪಡೆದುಕೊಳ್ಳುವಂತಹ ಮಹಿಳೆಯರಿದ್ದಾರೆ ಸ್ನೇಹಿತರೆ. ಅವರಿಗೆಲ್ಲರಿಗೂ ಕೂಡ ಶೀಘ್ರದಲ್ಲಿ ಅಂದರೆ ಇನ್ನೇನು ಫೆಬ್ರವರಿ 1ನೇ ತಾರೀಕು ನಮ್ಮ ಕೇಂದ್ರ ಸರ್ಕಾರದ ಬಜೆಟ್ ಕೂಡ ಇದೆ ಸ್ನೇಹಿತರೆ. ಆ ದಿನವನ್ನು ಹೊರತುಪಡಿಸಿ ಫೆಬ್ರವರಿ 2ನೇ ತಾರೀಕು ಅಥವಾ 3ನೇ ತಾರೀಕಿನಂದು ಎಲ್ಲ ಮಹಿಳೆಯರಿಗೂ ಕೂಡ ಹಣ ಜಮಾ ಆಗಲಿಕ್ಕೆ ಪ್ರಾರಂಭವಾಗ್ತದೆ ಅನ್ನುವಂತಹ ಮಾಹಿತಿಗಳು ಕೂಡ ಬಂದಿದೆ ಸ್ನೇಹಿತರೆ. ಎಲ್ಲ ಮಹಿಳೆಯರಿಗೂ ಕೂಡ ಇದು ಒಂದು ರೀತಿಯಾಗಿ ಖುಷಿಯ ವಿಚಾರ ಅಂತ ಹೇಳ್ಬೋದು ಸ್ನೇಹಿತರೆ. ಎಲ್ಲರೂ ಕೂಡ 16 ಮತ್ತು 17 ಕಂತಿನ ಹಣವನ್ನು ಎಲ್ಲರೂ ಕೂಡ ನಿರೀಕ್ಷೆ ಮಾಡ್ತಾ ಇದ್ರು ಸ್ನೇಹಿತರೆ. 17 ಕಂತಿನ ಹಣ ಇನ್ನೂ ಯಾರಿಗೂ ಕೂಡ ಜಮಾ ಆಗ್ತಾ ಇಲ್ಲ ಸ್ನೇಹಿತರೆ. ಮೊದಲನೇದಾಗಿ 16 ಕಂತಿನ 2,000 ರೂಪಾಯಿ ಹಣವನ್ನು ಜಮಾ ಮಾಡಿದ ಎಲ್ಲ ರಾಜ್ಯದ ಮಹಿಳೆಯರಿಗೂ ಕೂಡ ಜಮಾ ಮಾಡಿದ ನಂತರವೇ 17ನೇ ಕಂತಿನ ಹಣವನ್ನು ಕೂಡ ಬಿಡುಗಡೆ ಮಾಡ್ತೀನಿ ಅನ್ನುವಂತಹ ಮಾಹಿತಿಯನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ. ಯಾಕಂದರೆ ರಾಜ್ಯ ಸರ್ಕಾರದ ಬೊಕ್ಕಸದಲ್ಲಿ ಹಣ ಕಡಿಮೆ ಇರೋದರಿಂದ ಈ ರೀತಿಯಾಗಿ ಎಲ್ಲ ರೀತಿಯಾಗಿ ಗೃಹಲಕ್ಷ್ಮಿ ಅಮೌಂಟ್ ಸ್ವಲ್ಪ ಮಟ್ಟಿಗೆ ಪ್ರಾಬ್ಲಮ್ ಆಗ್ತಾ ಇದೆ ಸ್ನೇಹಿತರೆ. ಅದಕ್ಕೋಸ್ಕರ ಮೊದಲನೇದು 16ನೇ ಕಂತಿನ ಅಂದರೆ 2,000 ರೂಪಾಯಿ ರಾಜ್ಯದ ಎಲ್ಲ ಮಹಿಳೆಯರಿಗೂ ಬಿಟ್ಟ ನಂತರವೇ 17ನೇ ಕಂತಿನ 2,000 ರೂಪಾಯಿ ಹಣವನ್ನು ಎಲ್ಲ ರಾಜ್ಯದ ಜನತೆಗೆ ಬಿಡುಗಡೆ ಮಾಡುವಂತಹ ಒಂದು ರೀತಿಯಾಗಿ ಪಟ್ಟಿಯನ್ನು ಕೂಡ ರಾಜ್ಯ ಸರ್ಕಾರದಲ್ಲಿ ಮಾಡಿಕೊಂಡಿದ್ದಾರೆ ಅನ್ನುವಂತಹ ಮಾಹಿತಿ ಬರ್ತಾ ಇದೆ ಸ್ನೇಹಿತರೆ. ತುಂಬಾ ರೀತಿಯಾಗಿ ಇದರಿಂದ ರಾಜ್ಯದ ಹಲವಾರು ಮಹಿಳೆಯರಿಗೂ ಕೂಡ ಒಂದು ರೀತಿಯಾಗಿ ಒಂದು ಖುಷಿ ಸುದ್ದಿ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಫೆಬ್ರವರಿ 1 ಅಥವಾ ಫೆಬ್ರವರಿ 2ನೇ ತಾರೀಕಿನಿಂದ ಹಣ ಬಿಡುಗಡೆಯ ಒಂದು ರೀತಿಯಾಗಿ ಪ್ರೋಗ್ರಾಮ್ ಶುರು ಆಗ್ತದೆ ಸ್ನೇಹಿತರೆ. ಅಂದರೆ ಆ ಪ್ರೊಸೆಸ್ ಶುರು ಆಗ್ತದೆ ಸ್ನೇಹಿತರೆ. ಇದರಿಂದ ಯಾವುದೇ ರೀತಿಯಾಗಿ ಚಿಂತಿಸಬೇಕಾದ ಅವಶ್ಯಕತೆ ಇಲ್ಲ ಸ್ನೇಹಿತರೆ. ಸ್ವಲ್ಪ ಲೇಟ್ ಆದರೂ ಕೂಡ ಲೇಟೆಸ್ಟ್ ಆಗಿ ಎಲ್ಲರಿಗೂ ಕೂಡ ಹಣ ತಲುಪುತ್ತದೆ ಅನ್ನುವಂತಹ ಮಾಹಿತಿಯನ್ನು ಸ್ವತಃ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ ತಿಳಿಸಿದ್ದಾರೆ ಅಂತ ಹೇಳ್ಬೋದು ಸ್ನೇಹಿತರೆ. ಇದರಿಂದ ಎಲ್ಲ ಮಹಿಳೆಯರಿಗೂ ಕೂಡ ತುಂಬ ಖುಷಿ ಪಡುವಂತಹ ವಿಚಾರ ಅಂತ ಹೇಳ್ಬೋದು ಸ್ನೇಹಿತರೆ. ಇನ್ನು ಎಲ್ಲರೂ ಕೂಡ ಕೇಳ್ತಾ ಇದ್ರು ಅಕ್ಕಿ ಹಣ ಯಾವಾಗ ಜಮಾ ಆಗ್ತದೆ ಅಂತ. ಅದರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ಇನ್ನೂ ಸಿಕ್ಕಿಲ್ಲ ಸ್ನೇಹಿತರೆ. ಅದರ ಒಂದು ಮಾಹಿತಿ ಸಿಕ್ಕ ತಕ್ಷಣವೇ ನಿಮಗೆ ನಾನು ಮತ್ತೊಂದು ವಿಡಿಯೋನು ಕೂಡ ಮಾಡಿ ಹಾಕ್ತೇನೆ ಸ್ನೇಹಿತರೆ. ಅದು ನಾಳೆ ಆಗಿರ್ಬೋದು ಅಥವಾ ಇವತ್ತೇ ಕೂಡ ಇನ್ನೊಂದು ವಿಡಿಯೋನ ಮಾಡಿ ಕೂಡ ನಿಮಗೆ ಹಾಕ್ತೇನೆ. ಆಲ್ಮೋಸ್ಟ್ 4 ಕಂತಿನ ಅಕ್ಕಿ ಹಣ ಯಾರಿಗೂ ಕೂಡ ಬಂದಿಲ್ಲ ಸ್ನೇಹಿತರೆ. ಅದರ ಬಗ್ಗೆ ಯಾವಾಗ ಬರ್ತದೆ ಅನ್ನುವಂತಹ ಡೀಟೇಲ್ಸನ್ನು ಕೂಡ ನಾನು ನಿಮಗೆಲ್ಲರಿಗೂ ಕೂಡ ತಿಳಿಸ್ಕೊಡ್ತೇನೆ ಸ್ನೇಹಿತರೆ. ಈ ಒಂದು ವಿಡಿಯೋದಿಂದ ನಿಮಗೆಲ್ಲರಿಗೂ ಕೂಡ 16ನೇ ಕಂತಿನ 2,000 ರೂಪಾಯಿ ಹಣ ಯಾವಾಗ ಬಿಡುಗಡೆ ಆಗುತ್ತದೆ ಅನ್ನುವಂಥ ಮಾಹಿತಿ ಸಿಕ್ಕಿದೆ ಅಂತ ಅಂದ್ಕೊಳ್ತೀನಿ ಸ್ನೇಹಿತರೆ. ಎಲ್ಲರಿಗೂ ಕೂಡ ಯಾರ್ಯಾರು ಇಲ್ಲಿವರೆಗೆ ನೋಡಿದರೆ ಅವರೆಲ್ಲರಿಗೂ ಕೂಡ ತುಂಬಾ ಧನ್ಯವಾದಗಳನ್ನು ತಿಳಿಸ್ತಾ ಸ್ನೇಹಿತರೆ. ಮತ್ತೆ ಮುಂದಿನ ಗೃಹಲಕ್ಷ್ಮಿ ಅಪ್ಡೇಟ್ನ ಒಂದು ಹಣದೊಂದಿಗೆ ನಿಮ್ಮ ಜೊತೆಗೆ ಎಲ್ಲರಿಗೂ ಕೂಡ ಸಿಗ್ತೇನೆ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೇನೆ ಸ್ನೇಹಿತರೆ. ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ತಿಳಿಸ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ಕೂಡ ಧನ್ಯವಾದಗಳು. ಹೀಗೆ ಸಪೋರ್ಟ್ ಮಾಡ್ತಾ